ಪ್ರಥಮ ಓವರ್ ಎಸೆತ ಮತ್ತೆ ಎಸೆಗಾರರಲ್ಲಿ ರಾಮು ಟು ಪ್ರೀತು. ಈ ಪಂದ್ಯವು 5 ಓವರ್ಗೆ ಸೀಮಿತವಾಗಿರುತ್ತದೆ. ಗಾಳಿಯಲ್ಲಿ ತೇಲಿದೆ ಚೆಂಡು. ಅಂಪೈರ್ ಏನ್ ಚೆಕ್ ಮಾಡಿ ನೋಡ್ರಿ, ಆಮೇಲೆ ನಿಧಾನವಾಗಿ ಡಿಸಿಷನ್ ಕೊಡಿ. ಔಟಾ? ಔಟ್, ಕ್ಯಾಚ್ ಔಟ್. ಅತ್ಯುತ್ತಮವಾದ ಕ್ಯಾಚ್ ಅನ್ನ ಹಿಡಿದಿದ್ದಾರೆ ಮಣಿ ಅವರು. ಪೆಲೆವನ್ ಕಡೆ ಪ್ರೀತು. ಮುಂದಿನ ದಾಂಡಿಗ ಫರ್ದೀನ್. ಮತ್ತೆ ಎಸೆಗಾರರಲ್ಲಿ ರಾಮು. ರಾಮು ಟು ಫರ್ದೀನ್. ಅತ್ಯುತ್ತಮವಾದ ಬೌಲಿಂಗ್ ಪ್ರದರ್ಶನ ರಾಮುವಿಂದ. ಚುಕ್ಕಿ ಎಸೆತ. ಗೂಟ ರಕ್ಷಕರಿಂದ ಮಿಸ್ ಫೀಲ್ಡಿಂಗ್. ಬೈ ಮೂಲಕ 1 ರನ್ ಸೇರ್ಪಡೆ. ಕೊನೆಯ 2 ಎಸೆತಗಳಲ್ಲಿ ಯಾವ ರೀತಿ ರನ್ ಅನ್ನ ಕಲೆ ಹಾಕ್ತಾರೆ ಕಾದು ನೋಡೋಣ. ಅತ್ಯುತ್ತಮವಾದ ಬೌಲಿಂಗ್ ಪ್ರದರ್ಶನ. ಚುಕ್ಕಿ ಎಸೆತ. ಈಗ ತಾನೇ ದುಬೈಯಿಂದ ಬಂದಿರುತ್ತಾ ಅವಿ ರಾಗಿಗುಡ್ಡ ಅವರು ಕಾಮೆಂಟ್ರಿ ಮಾಡಬೇಕೆಂದು ವಿನಂತಿ. ಧನ್ಯವಾದಗಳು ದರ್ಶಿ ಅವರ. ಈ ಹಂತದಲ್ಲಿ ಜಾವ ಹೋದರೆ ಕೂಡ ಆಘಾತವನ್ನು ಕಾಣ್ತಾ ಇದೆ. ಮೊದಲ ಹಂತದಲ್ಲಿ 0-0 ಸುತ್ತಿ ವಾಪಸಾತನ ಮಾಡ್ಕೊಳ್ತಾ ಇರ್ತಕ್ಕಂಥ ಲೆಫ್ಟಿ ಪ್ರೀತು, ಆ ಬಳಿಕ ಜಾವ ಕೂಡ 0ಕ್ಕೆ ಉದ್ದರಿ ಒಪ್ಪಿಸಿ ವಾಪಸಾತನ ಮಾಡ್ಕೊಳ್ತಾ ಇದ್ದಾರೆ. ತನ್ನ ಮೊತ್ತ 3ಕ್ಕೆ ತಲುಪ್ತಾ ಇದೆ. ಬಾಪ್ತದ ಟ್ರೋಫಿಗಾಗಿ ಫೈನಲ್ ಹೋರಾಟಗಾರಿ ಪಂದ್ಯಾಟವನ್ನು ನಡೀತಾ ಇದೆ. ಅಂತಿಮ ಹಂತದ ಪಂದ್ಯ ಕೂಡ ನಡೀತಾ ಇದೆ. ಇತ್ತ 2ನೇ ಓವರ್ಗಾಗಿ ಚರಣವನ್ನು ಪರಿಚಯಿಸ್ತಾ ಇರ್ತಕ್ಕಂಥ ರೇವಾ ವಾರಿಯರ್ಸ್ ನ ತಂಡ. ಔಟ್ ರಜ್ ಆಗ್ತಾ ಇರ್ತಕ್ಕಂಥ ಚೆಂಡು
ಶರು ಕ್ಷೇತ್ರ ರಕ್ಷಣೆ ಬದಲಾಗಿ ಒಂದು ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ತನ್ನ ಮೊತ್ತ 4 ಓಟಗಳು. ಇತ್ತ ರೋಹನ್ ಅವರ ಕಟ್ಟೆ ಬೆಳೆಸಿದ ತಂಡ ರೇವಾ ವಾರಿಯರ್ಸ್ ಒಂದೆಡೆ ಫೈನಲ್ ಹಂತವನ್ನು ಪಂದ್ಯ ಕೂಡ ಆಡ್ತಾ ಇದ್ರೆ, ಮತ್ತೊಂದೆಡೆ ಮೂರಬ್ ಅವರ ಸಾರಥ್ಯದ ಎಕೆ ಟೈಲ್ಸ್ ನ ತಂಡ 2ನೇ ಬಾರಿಗೆ ಚಾಂಪಿಯನ್ ಪಟ್ಟಕ್ಕಾಗಿ ಪಂದ್ಯಕೂಟವನ್ನ ಫೈನಲ್ ಹೋರಾಟಕಾರಿ ಪಂದ್ಯಕೂಟವನ್ನು ಆಡ್ತಾ ಇದೆ. ಚರಣ ಎಸ್ತಿರ್ತಕ್ಕಂತ 3ನೇ ಚೆಂಡು ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ಗಳ ಸೇರ್ಪಡೆನ ಕಾಣ್ತಾ ಇದೆ. ಬಾಪ್ತದ ಟ್ರೋಫಿ ಫೈನಲ್ ಹೋರಾಟಗಾರಿ ಪಂದ್ಯಾಟದಲ್ಲಿ ಅದ್ಯಾವ ತಂಡ ಚಾಂಪಿಯನ್ ಪಟ್ಟವನ್ನು ಪಡ್ಕೊಳ್ತದೆ ಕಾದು ನೋಡ್ಬೇಕಾಗಿದೆ. ಕಳೆದ ಋತುವಿನಲ್ಲಿ ಕೂಡ ವಿನ್ನರ್ ಪ್ರಶಸ್ತಿಯನ್ನು ಪಡ್ಕೊಂಡಂತ ಎಕೆ ಟೈಲ್ಸ್ ಬ್ಯಾಟ್ ಕೆಳಗ್ ನೋಡ್ಕೊಂಡು ಹೋಗ್ರಪ್ಪ, ಅಲ್ಲಿ ಕುಂಸಿರು. ನಾಲ್ಕರ ಚೆಂಡಿನ ಮುಂದೆ ಕೂಡ ಓಟಗಳಿಗೆ ಅವಕಾಶ ಮಾಡಿಕೊಡ್ತಲ್ಲ. ರಾಟ್ ಬಾಲ್ಗಳ ಸೇರ್ಪಡೆಯನ್ನು ಕಾಣ್ತಾ ಇದೆ. ಈ ಹಂತದಲ್ಲಿ 5ನೇ ಚೆಂಡಿನ ಮುಂದೆ ವೈಡ್ ಬಾಲ್ ಎಂಬ ಸೂಚನೆಗಳು ರವಾನೆ ಆಗ್ತಾ ಇದೆ. ಅತಿಕ್ರಮ ಓಟಗಳ ಪೂರೈಕೆಯನ್ನು ಕಾಣ್ತಾ ಇದೆ. ಔಟ್ ರಜ್ ಆಗ್ತಾ ಇರ್ತಕ್ಕಂಥ ಚೆಂಡು ಮತ್ತೆ ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ಗಳ ಸೇರ್ಪಡೆನ ಕಾಣ್ತಾ ಇದೆ. ಈ ಹಂತದಲ್ಲಿ ಅಂತಿಮ 1 ಚೆಂಡು ಇನ್ನು ಕೂಡ ಬಾಕಿ ಉಳಿತಾ ಇದೆ. 2ನೇ ಓವರ್ನ ಚಾಲ್ತಿಯಲ್ಲಿ ಜರುಗ್ತಾ ಇರ್ತಕ್ಕಂಥ ಫೈನಲ್ ಹೋರಾಟಕಾರಿ ಪಂದ್ಯಾಟ ಅಂತಿಮ ಘಟ್ಟದ ಬಾಪ್ತದ ಟ್ರೋಫಿ ನಡೀತಾ ಇದೆ. ಬೇರಸನ ಹೊಡೆತವನ್ನು ದಾಖಲಿಸಬಲ್ಲಂತ ಪ್ರಯತ್ನವನ್ನು ಮಾಡಿದ್ರು. ಚೆಂಡು ಸೀಮರಕ್ಕೆ ಹಂಚಿನಲ್ಲಿ ಒಂದಿಷ್ಟು ರನ್ಔಟ್ ಅವಕಾಶದ ನಡುವೆ ಕೂಡ ಶಫ್ ಹೋದರೆ ಆಘಾತವನ್ನು ಕಾಣ್ತಾ ಇದೆ. ಕಳೆದ ಪಂದ್ಯಾಟದಲ್ಲೂ ಕೂಡ ಇದೇ ರೀತಿಯಲ್ಲಿ ರನ್ಔಟ್ಗೆ ಬಲಿಯಾಗಿ ವಾಪಸಾತನ ಮಾಡ್ಕೊಳ್ತಾ ಇರ್ತಕ್ಕಂಥ ಶಫ್ ಆ ಬಳಿಕ ಫೈನಲ್ ಹೋರಾಟಕಾರಿ ಪಂದ್ಯಾಟದಲ್ಲಿ ಕೂಡ ರನ್ಔಟ್ ಹೋದರೆ ನೊಪ್ಪಿಸಿ ವಾಪಸಾತನ ಮಾಡ್ಕೊಳ್ತಾ ಇದ್ದಾರೆ. ಈಗಾಗಲೇ ಮುತ್ತಾಯ ಕಾಣ್ತಾ ಇರ್ತಕ್ಕಂಥ 12 ಚೆಂಡಿನ ಬಳಿಕ ತನ್ನ ಮೊತ್ತ 6 ಓಟಗಳು. ಮತ್ತೆ 3ನೇ ಓವರ್ಗಾಗಿ ರಾಮನನ್ನ ಬಳಸುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ರೇವಾ ವಾರಿಯರ್ಸ್. ಎರಡನೇ ಸೆಮಿಫೈನಲ್ ಪಂದ್ಯಾಟದಲ್ಲಿ ಮಹರ್ಷಿ ಹಂಟರ್ಸ್ ಮಣಿಸಿದಂತ ತಂಡ ಫೈನಲ್ ಪಂದ್ಯಕೂಟವನ್ನು ಆಡ್ತಾ ಇದೆ. ಕಬಾಲಿ ಸಂತೋಷ್ ಈ ರೀತಿಯಾಗಿ ಐಕಾನ್ ಸಾರಥ್ಯದಲ್ಲಿ ಆಡ್ತಾ ಇರ್ತಕ್ಕಂಥ ರೇವಾ ವಾರಿಯರ್ಸ್ ಫೈನಲ್ ಪಂದ್ಯಾಟವನ್ನು ಆಡ್ತಾ ಇದೆ. ಸ್ವೀಪ್ ಶಾಟ್ ಮಾಡುವಂತ ಪ್ರಯತ್ನ, ತನ್ನ ಮೂಲಕ ರಿವರ್ಸ್ ಶಾಟ್ ಡಿವರಿ 4 ಓಟಗಳ ಸೇರ್ಪಡೆ ಮುಖಾಂತರವಾಗಿ ತನ್ನ ಮೊತ್ತ 10 ಓಟಗಳು. 3 ಹುದುರಿ ಆಘಾತವನ್ನು ಕಾಣ್ತಾ ಇರ್ತಕ್ಕಂಥ ಎಕೆ ಟೈಲ್ಸ್ ನ ಆಟಗಾರರು ಒಂದಿಷ್ಟು ಬಂದ ಹಾದಿಯಲ್ಲಿ ವಾಪಸ್ ಆತನ ಮಾಡ್ಕೊಳ್ತಾ ಇದ್ದಾರೆ. ಪಂದ್ಯಾಟ ವೀಕ್ಷಣೆಯಲ್ಲಿ ಕುಂಸಿ ಪರಿಸರದ ಡೇಂಜರಸ್ ಬ್ಯಾಟ್ಸ್ಮನ್ ಮನು ಪಂದ್ಯಾಟ ವೀಕ್ಷಣೆ ಮಾಡ್ತಾ ಇದ್ದಾರೆ. ಔಟ್ ರಜ್ ಆಗ್ತಾ ಇರ್ತಕ್ಕಂಥ ಚೆಂಡು ಸುಲಭ ರೀತಿಯಾಗಿ ಗೋಟ ರಕ್ಷಕ ಹಿಂಬದಿಯಲ್ಲಿ ಕ್ಯಾಚ್ ಪಡ್ಕೊಳ್ಳುವ ಮುಖಾಂತರವಾಗಿ ಫರ್ದಿನ್ ಉದರಿ ಕೂಡ ಆಘಾತವನ್ನು ಕಾಣ್ತಾ ಇದೆ. ಈ ಹಂತದಲ್ಲಿ 4ನೇ ಆಘಾತವನ್ನು ಕಾಣ್ತಾ ಇರ್ತಕ್ಕಂಥ ಎಕೆ ಟೈಲ್ಸ್ ಮಧ್ಯಮ ಕ್ರಮಾಂಕದ ಆಟಗಾರನಾಗಿ 3 ಅಂಕಗಳ ಎಂಟ್ರನ್ನ ಪಡಿತಾ ಇದ್ದಾರೆ.
ಮೂರ ತಂಡದ ನಾಯಕ, ತಂಡದ ಮಾಲೀಕ, ಏಕೆ ಟೈಲ್ಸ್ನ ಮಾಲೀಕರು ಅಂಕಣ ಎಂಟ್ರಿಯನ್ನು ಪಡಿತಾ ಇದ್ದಾರೆ. ಮೂರನೇ ಬಾರಿಗೆ ರಾಮ ಎಸ್ತಿರ್ತಕ್ಕಂಥ ಮೂರನೇ ಚೆಂಡು ಕ್ಯಾಚ್ ಪಡ್ಕೊಳ್ಳುವಲ್ಲಿ ಮತ್ತೆ ಯಶಸ್ಸನ್ನು ಪಡ್ಕೊಳ್ತಾ ಇದ್ದಾರೆ. ಬಂದ ಹಾದಿಯಲ್ಲಿ ಶೂನ್ಯಕ್ಕೆ ಮೂಲಭೂತರ ಆಘಾತವನ್ನು ಕಾಣ್ತಾ ಇದ್ದ ಈ ಹಂತದಲ್ಲಿ ಬ್ಯಾಕ್ ಟು ಬ್ಯಾಕ್ ವಿಕೆಟ್ ಅನ್ನು ಕಬಳಿಸ್ತಾ ಇದ್ದಾರೆ. ಇನ್ನು 2 ವಿಕೆಟ್ ಬಾಕಿ ಉಳಿತಾ ಇದೆ ಆರಂಭಿಕ ಸೆಷನ್ ನಲ್ಲಿ. 10 ಓಟಗಳು ಕಲೆ ಹಾಕಿರ್ತಾರೆ ಈ ಹಂತದಲ್ಲಿ. ಫೈನಲ್ ಹೋರಾಟಕಾರಿ ಪಂದ್ಯಾಟದಲ್ಲಿ ಬಂದ ಹಾದಿಯಲ್ಲಿ ವಾಪಸ್ ಆತನ ಮಾಡ್ಕೊಳ್ತಾ ಇರ್ತಕ್ಕಂಥ ಏಕೆ ಟೈಲ್ಸ್ನ ಆಟಗಾರರು ನಿರೀಕ್ಷಿತ ಹೊಡೆತಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ಗಳ ಸೇರ್ಪಡೆನ ಕಾಣ್ತಾ ಇದೆ ಈ ಹಂತದಲ್ಲಿ. ಎಸ್ತಿರ್ತಕ್ಕಂಥ 5ನೇ ಚೆಂಡು ಸುಲಭ ರೀತಿಯಾಗಿ ಸಿಕ್ಸರ್ ಅನ್ನು ದಾಖಲಿಸ್ತಾ ಇದ್ದಾರೆ ಇರ್ಫಾನ್. ರಾಗಿಗುಡ್ಡ ಪರಿಸರದ ಮತ್ತೋರ್ವ ಹಿರಿಯ ಅನುಭವಿ ಆಟಗಾರ ಇರ್ಫಾನ್ ಬಂದ ಹಾದಿಯಲ್ಲಿ ಬೆರಸಿನ ಸಿಕ್ಸರ್ ಅನ್ನು ದಾಖಲಿಸ್ತಾ ಇದ್ದಾರೆ. ತನ್ನ ಮೊತ್ತ 16 ಓಟಗಳು. ಬೆರಸಿನ ಹೊಡೆತ ಚೆಂಡು ಸೀಮರಕ್ಕೆ ಹೊರಭಾಗನ ಕಾಣ್ತಾ ಇದೆ. ಬ್ಯಾಕ್ ಟು ಬ್ಯಾಕ್ ಸಿಕ್ಸರ್ ಅನ್ನು ದಾಖಲಿಸ್ತಾ ಇದ್ದಾರೆ. ತನ್ನ ಮೊತ್ತ 22 ಓಟಗಳು. ಬೀಸುವಂತ ಪ್ರಯತ್ನವನ್ನು ಮಾಡಿದ್ರು. ಅಂತಿಮ ಚೆಂಡಿನ ಮುಂದೆ ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ ರಾಮ. ಡಾಟ್ ಬಾಲ್ಗಳ ಸೇರ್ಪಡೆನ ಕಾಣ್ತಾ ಇದೆ. ಆರಂಭಿಕದಿಂದಲೂ ಮಧ್ಯ ಸರತಿ ಆಟಗಾರರವರೆಗೂ ಶೂನ್ಯಕ್ಕೆ ಉದ್ದರೆನೊಪ್ಪಿಸಿ ಆ ಬಳಿಕ ಇರ್ಫಾನ್ ದಾಂಡಿನ ಮುಖಾಂತರವಾಗಿ 2 ಭರ್ಜರಿ ಸಿಕ್ಸರ್ ಅನ್ನು ದಾಖಲಾತಿಯನ್ನು ಮಾಡಿಕೊಳ್ತಾ ಇದ್ದಾರೆ. ತನ್ನ ಮೊತ್ತ 22 ಓಟಗಳು. ನಾಲ್ಕನೇ ಓವರ್ಗಾಗಿ ಸಾಬಿರನನ್ನು ಪರಿಚಯಿಸ್ತಾ ಇರ್ತಕ್ಕಂಥ ರೇವಾ ವಾರಿಯರ್ಸ್. ಬೆರಸನ ಹೊಡೆತವನ್ನು ದಾಖಲಿಸಿದ್ರು. 4 ಓಟಗಳಿಗೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಸಾಬೇರ್ ತನ್ನ ಮೊತ್ತ 26 ಓಟಗಳು. ವೈಡ್ ಬಾಲ್ ಎಂಬ ಸೂಚನೆಗಳು ರವಾನೆ ಆಗ್ತಾ ಇದೆ ಇಲ್ಲಿ. ತನ್ನ ಮೊತ್ತ 27 ಓಟಗಳು. ಆರಂಭಿಕ ಸೆಷನ್ ಮತ್ತೆ ಮುಂದುವರಿತಾ ಇದೆ. ಎಸ್ಕರಿಕೆಯಲ್ಲಿ ಸಾಬೀರ್ ಬೀಸುವಂತ ಪ್ರಯತ್ನವನ್ನು ಮಾಡಿದ್ರು. ಕ್ಲೀನ್ ಬೌಲ್ಡ್ ರೂಪದಲ್ಲಿ ಮತ್ತೊಂದು ಹುದರ ಆಘಾತವನ್ನು ಕಾಣ್ತಾ ಇದೆ. 6ನೇ ಆಘಾತವನ್ನು ಕಾಣ್ತಾ ಇರ್ತಕ್ಕಂಥ ಏಕೆ ಟೈಲ್ಸ್ ತನ್ನ ಮೊತ್ತ 27ಕ್ಕೆ 6 ಹುದ್ದೆರ ಕಳ್ಕೊಂಡು ಪಂದ್ಯಕೂಟವನ್ನು ಆಡ್ತಾ ಇದೆ. ನಿರೀಕ್ಷಿತ ಹೊಡೆತಗಳು ದಾಖಲಾತಿಯನ್ನು ಕಾಣ್ತಾ ಇಲ್ಲ ಈ ಹಂತದಲ್ಲಿ. ಇರ್ಫಾನ್ ಅಂಕಣ ಎಂಟ್ರನ್ನ ಪಡಿತಾ ಇದ್ದಾರೆ. 5 ಓವರ್ಗಳ ಪಂದ್ಯಕೂಟವಾಗಿರ್ತದೆ. 4ನೇ ಓವರ್ನ ಚಾಲ್ತಿಯಲ್ಲಿ ಪಂದ್ಯಾಟ ಜರುಗ್ತಾ ಇದೆ. ಸಾಬೀರ್ ರಸ್ತುಗಾರಿಕೆಯಲ್ಲಿ ಸ್ಟ್ರೈಕ್ ಅಲ್ಲಿ ಇರ್ಫಾನ್. ಬೀಸುವಂತ ಪ್ರಯತ್ನವನ್ನು ಮಾಡಿದ್ರು. ಓಟಗಳಿಗೆ ಅವಕಾಶ ಮಾಡಿಕೊಡ್ತಲ್ಲ. ಡಾಟ್ ಬಾಲ್ಗಳ ಸೇರ್ಪಡೆ.
ಬೀಸುವಂತ ಪ್ರಯತ್ನವನ್ನು ಮಾಡಿದ್ರು. ಮತ್ತೆ ಚೆಂಡು ಸೀಮರಕ್ಕೆ ಹೊರಭಾಗವನ್ನು ಕ್ರಮಿಸ್ತಾ ಇಲ್ಲ. ಚೆಂಡುಗಳು ಒಂದಿಷ್ಟು ತೀವ್ರ ನೆಗೆತವನ್ನ ಕಾಣ್ತಾ ಇರ್ತಕ್ಕಂಥ ಚೆಂಡಿಗೆ ಓಟಗಳಿಗೆ ಒಂದಿಷ್ಟು ಕಡಿವಾಣ ಆಗ್ತಾ ಇರ್ತಕ್ಕಂಥ ರೇವಾ ವಾರಿಯರ್ಸ್ ನ ತಂಡ ಈ ಹಂತದಲ್ಲಿ ಬೌಂಡರಿ ಸಿಕ್ಸರ್ಗಳಿಗೆ ಅವಕಾಶ ಮಾಡಿ ಕೊಡ್ತಲ್ಲ. ಡಾಟ್ ಬಾಲ್ಗಳ ಸೇರ್ಪಡೆನ ಕಾಣ್ತಾ ಇದೆ. 6 ಉದ್ದರಿ ಕಳ್ಕೊಂಡು ಪಂದ್ಯಕೂಟವನ್ನು ಆಡ್ತಾ ಇರ್ತಕ್ಕಂಥ ಎಕೆ ಟೈಲ್ಸ್ ಬೀಸುವಂತ ಪ್ರಯತ್ನವನ್ನು ಮಾಡಿದ್ರು. ಗತಿ ಪರಿವರ್ತನೆ, ಚೆಂಡು ಓಟಗಳಿಗೆ ಮತ್ತೆ ಅವಕಾಶ ಮಾಡಿ ಕೊಡ್ತಲ್ಲ ಸಾಬೇರ್. ಅಂತಿಮ ಹಂತದಲ್ಲಿ ಡಾಟ್ ಬಾಲ್ಗಳ ಸೇರ್ಪಡೆನ ಕಾಣ್ತಾ ಇದೆ. ಅಂತಿಮ ಒಂದು ಚೆಂಡಿನ್ನು ಕೂಡ ಬಾಕಿ ಉಳಿತಾ ಇದೆ. ಬೀಸುವಂತ ಪ್ರಯತ್ನವನ್ನು ಮಾಡಿದ್ರು. ಅಂತಿಮ ಹಂತದಲ್ಲಿ ಓಟಗಳಿಗೆ ಮತ್ತೆ ಅವಕಾಶ ಮಾಡಿಕೊಡ್ತಲ್ಲ. ಡಾಟ್ ಬಾಲ್ಗಳ ಸೇರ್ಪಡೆ ಮುಕ್ತನ ಕಾಣ್ತಾ ಇರ್ತಕ್ಕಂಥ 24 ಚೆಂಡಿನ ಮುಂದೆ ಗಳಿಸಿರ್ತಕ್ಕಂಥ ಓಟಗಳ ಸಂಖ್ಯೆ 27 ಓಟಗಳು. ಮತ್ತೆ ಬೌಲಿಂಗ್ ನಲ್ಲಿ ಬದಲಾವಣೆಯನ್ನು ಕಂಡು ಬರ್ತಾ ಇದೆ. ಅಶರು ಮತ್ತೆ ಸುಂದರತೆಯ ಎಸೆತ ಡಾಟ್ ಡೆಲಿವರಿಯಾಗಿ ಅಂಕಪಟ್ಟಿ ದಾಖಲಾಗ್ತಾ ಇದೆ. ಆ ಅಂಕಪಟ್ಟಿಯಲ್ಲಿ ಆ ಡಾಟ್ ಅಂಡ್ ಡೆಲಿವರಿಗಳು ರುಜುವಾತನ್ನ ಮಾಡ್ತಾ ಇದೆ. ಮತ್ತೆ ಬಲವಾದ ಹೊಡೆಯುವ ಯತ್ನ, ಅತಿರಿಕ್ತ ರನ್ನಿನ ಸೇರಿಕೆ ಆಗ್ತಾ ಇದೆ. ಅಂಕಪಟ್ಟಿಯಲ್ಲಿ ಒಂದು ಓಟದ ಸೇರಿಕೆ. ಮತ್ತೆ ಸ್ಲೋ ಗತಿಯ ಪರಿವರ್ತನೆ ಮಾಡ್ತಾ ಇದ್ದಾನೆ. ಆ ಬಾಲಿನ ಗತಿಯನ್ನ ಕಾಣ್ತಾ ಇಲ್ಲ. ಮತ್ತೆ ಚುಕ್ಕಿ ಎಸೆತವಾಗ್ತಾ ಇದೆ. ಮತ್ತೆ ಈ ಸ್ಕ್ವೇರ್ ಲೆಗ್ ವಿಭಾಗದಲ್ಲಿ 4 ಓಟಗಳ ಸೇರಿಕೆ ಆಗ್ತಾ ಇದೆ. ಈ ಹಿಂದೆ 2 ಎಸೆತಗಳು ಡಾಟ್ ಅಂಡ್ ಡೆಲಿವರಿ ಆದ್ರೂ ಕೂಡ 4 ಓಟಗಳ ತೀರ್ಮಾನ ಬರ್ತಾ ಇದೆ. ಕಳೆದ ಓವರ್ನಲ್ಲಿ ದೊಡ್ಡ ಹೊಡೆತಗಳಿಗೆ ಕೈ ಹಾಕಿದಂತ ಆಟಗಾರ. ಮತ್ತೆ ಫುಲ್ ಟಾಸ್ ಮಾದರಿ ಎಸೆತ. ಸುಂದರತೆ ಕ್ಷೇತ್ರ ರಕ್ಷಣೆ ಕಂಡು ಬರ್ತಾ ಇದೆ. 1 ಓಟಕ್ಕೆ ತೃಪ್ತಿ ಪಡ್ತಾ ಇದ್ದಾನೆ. ಔಟ್. ತನ್ನದಲ್ಲದ ರನ್ ಅನ್ನ ಕದೀಲಿಕ್ಕೆ ಹೋಗಿ ಔಟ್ ಆಗ್ತಾ ಇದ್ದಾನೆ ದಾಂಡುಗಾರ. ಆಲ್ ಔಟ್. ಆಲ್ ಔಟ್. ತಂಡದ ಒಟ್ಟು ಗಳಿಕೆ 32, 33 ಗುರಿ. ಅಂಪೈರ್ ತೀರ್ಮಾನ ಅಂತಿಮ ತೀರ್ಮಾನವಾಗಿರ್ತದೆ ಆಟಗಾರರ ಗಮನಕ್ಕೆ. ಕೊನೆ ಓವರ್ನಲ್ಲಿ ಆಲ್ ಔಟ್ ಆಗಿದ್ದಾರೆ. 32, 33 ಗುರಿ.
35 ಎಸೆತಗಳ ಮುಂದೆ 32ರ ಗುರಿ, ಕ್ಷಮಿಸಬೇಕು 33. ದಾಂಡುಗಾರಿಕೆಯಲ್ಲಿ ಮತ್ತೆ ಕಬಾಲಿ. ಕರಣ್ KSPL ಮೊದಲ ಸೀಸನ್ ನಲ್ಲಿ ಈ ದಿನ ಶಿವಮೊಗ್ಗದ ಪಂದ್ಯಾಟ ಕೂಡ ಜರುಗ್ತಾ ಇದೆ. ಈಗಾಗಲೇ ಹಾವೇರಿಯ 4 ಹುದ್ದರಿಗಳು ಪತನವಾಗ್ತಾ ಇದೆ. KSPLಗೆ ಹೋಗ್ಬೇಕಾದಂತ ಆಟಗಾರ ಕಬಾಲಿ ಬಾಬ್ದಾತ ಕಪ್ ನಲ್ಲಿ ತಮ್ಮ ರೂವಾರಿಯನ್ನ ನಡೆಸಿಕೊಂಡು ಫೈನಲ್ ಹಂತಕ್ಕೆ ತಲುಪಿದ್ದಾರೆ. ಬೌಲಿಂಗ್ ವಿಭಾಗದಲ್ಲಿ ತನ್ನ ಹೆಸರನ್ನು ತಿಳಿಸ್ಕೊಡ್ಬೇಕು. ಪ್ರೀತಮ್ ಬೌಲಿಂಗ್ ವಿಭಾಗದಲ್ಲಿ ಪ್ರೀತಮ್, ಗೂಟ ರಕ್ಷಕ ವಿಭಾಗದಲ್ಲಿ ನಮ್ಮ ಜಾವು ಛತ್ರಪತಿಯ ಆಟಗಾರ. ಈ 15 ದಿನಗಳ ಹಿಂದೆ ಬಾಂಡ್ ಕಪ್ ನಲ್ಲಿ ನೇತೃತ್ವದಲ್ಲಿ ನಡೆಸಿದ ಆಟ ಸ್ವಿಚ್ ಹಿಟ್ ಮಾಡುವಂತ ಯತ್ನ. ಪ್ರಥಮ ಎಸೆತ ಡಾಟ್ ಹ್ಯಾಂಡ್ ಡೆಲಿವರಿ ಆಗ್ತಾ ಇದೆ. ಪ್ರೀತಮ್ನ ಪ್ರಥಮ ಎಸೆತ ಚುಕ್ಕಿ ಎಸೆತವಾಗ್ತಾ ಇದೆ. ಮತ್ತೆ ಸುಂದರತೆಯ ಷಟ್ಕ ದಾಖಲಿಸ್ತಾ ಇದ್ದಾನೆ ಸ್ವಿಚ್ ಹಿಟ್ ಮುಖೇನ ಕಬಾಲಿ ಸಂತು. ಮತ್ತೆ ಚಿಕ್ಕಿ ಯತ್ನ, ಮತ್ತೆ 4 ಓಟಗಳ ಸೇರಿಕೆ ಕಂಡು ಬರ್ತಾ ಇದೆ. ಬೌಲಿಂಗ್ ಮೈಂಡ್ ಅನ್ನ ಹರಿತಾ ಇದ್ದಾನೆ ಕಬಾಲಿ ಸಂತು. ದಯವಿಟ್ಟು ಅಲ್ಲಿ ಬಾಲ್ ಅನ್ನ ತಂದ್ಕೊಡ್ಬೇಕು. ಮತ್ತೆ ಬಿಗ್ 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 ಸಿಕ್ಸರ್ ಕಬಾಲಿ ಬ್ಯಾಟಿನ ಮುಖೇನ. ಪ್ರಥಮ ಎಸೆತ ಡಾಟ್ ಹ್ಯಾಂಡ್ ಡೆಲಿವರಿ ಆದ್ರೂ ಕೂಡ ದ್ವಿತೀಯ ಎಸೆತದಲ್ಲಿ ಷಟ್ಕ, ತೃತೀಯ ಎಸೆತದಲ್ಲಿ ಬೌಂಡರಿ, ಮತ್ತೆ ಚೌಥ ಎಸೆತದಲ್ಲಿ ಮತ್ತೆ ಷಟ್ಕವನ್ನ ದಾಖಲಿಸುತ್ತಿದ್ದಾನೆ ಕಬಾಲಿ ಸಂತು. 16 ತಂಡದ ಒಟ್ಟು ಗಳಿಕೆ. ಮತ್ತೆ ಸ್ವಿಚ್ ಹಿಟ್ ಮಾಡುವಂತ ಯತ್ನ, ಟಾಪ್ ಹೆಡ್ ಆಗ್ತಾ ಇದೆ. ಕಬಾಲಿ ವಿಕೆಟ್ ಕೂಡ ಪತನವಾಗ್ತಾ ಇದೆ. 17 ರನ್ನಿನ ಅವಶ್ಯಕತೆ. ಇಪ್ಪತ್ತ 25 ಎಸೆತಗಳ ಮುಂದೆ. KSPL ಅಲ್ಲಿ ಶಿವಮೊಗ್ಗ ಈಗಾಗಲೇ 14 ರನ್ನಿಗೆ 5 ವಿಕೆಟ್ಗಳನ್ನ ಕಬಳಿಸ್ತಾ ಇದೆ. ಮತ್ತೆ ಬಾಲು ಹೊರ ತಿರುವನ್ನ ಪಡ್ಕೊಳ್ತಾ ಇದೆ. ಓವರ್ನ ಮುಕ್ತಾಯಕ್ಕೆ ತಂಡದ ಒಟ್ಟು ಗಳಿಕೆ 16, 1 ಹುದ್ದರಿಯ ನಷ್ಟಕ್ಕೆ. ಮತ್ತೆ ಬೌಲಿಂಗ್ ನಲ್ಲಿ ಬದಲಾವಣೆಯನ್ನ ಕಂಡು ಬರ್ತಾ ಇದೆ. ದ್ವಿತೀಯ ಓವರ್ನ ಪ್ರಗತಿಗಾಗಿ ಇರ್ಫಾನ್ ಪರಿಚಯವಾಗ್ತಾ ಇದೆ. ಇನ್ನು 24 ಎಸೆತಗಳ ಮುಂದೆ 17 ರನ್ನಿನ ಅವಶ್ಯಕತೆ. ಪ್ರಥಮ ಓವರ್ನ ಮುಕ್ತಾಯಕ್ಕೆ ತಂಡದ ಒಟ್ಟು ಗಳಿಕೆ 16, 1 ಹುದ್ದರಿಯ ನಷ್ಟಕ್ಕೆ. ಬೌಲಿಂಗ್ ವಿಭಾಗದಲ್ಲಿ ಇರ್ಫಾನ್ ಪರಿಚಯವಾಗ್ತಾ ಇದೆ. ಮತ್ತೆ ಬಲವಾದ ಹೊಡೆತ, ನೀರ ನೀಟಗಾಗಿ ಹೊಡೆತಕ್ಕಾಗಿ ಯತ್ನ 1 ಓಟಕ್ಕೆ ತೃಪ್ತಿಯನ್ನ ಪಡ್ಕೊಳ್ತಾ ಇದ್ದಾನೆ ಕರ್ಣ.
ತೀವ್ರ ಗತಿಯಲ್ಲಿ ಬಂದಂತ ಎಸೆತ ಚುಕ್ಕಿ ಎಸೆತವಾಗ್ತಾ ಇದೆ. ಬ್ಯಾಟಿಗೂ ಸಂಪರ್ಕವನ್ನು ಬರ್ತಾ ಇಲ್ಲ. ಡಾಟ್ ಇನ್ ಡೆಲಿವರಿಗಳಾಗ್ತಾ ಇದೆ. ಮತ್ತೆ ನೇರ ನೀರಿಟ್ಟ ಹೊಡೆತ ಷಟ್ಕ ದಾಖಲಾಗ್ತಾ ಇದೆ. ಸೀದಾ ಕ್ಯಾಮ್ರಾಮನ್ ನ ತಲುಪ್ತಾ ಇದೆ ಬಾಲ್. 6 ಓಟಗಳ ದಾಖಲಾಗ್ತಾ ಇದೆ. ಫರ್ದೀನ್ ಮಿಡ್ ವಿಕೆಟ್ ಕ್ಷೇತ್ರ ವಿಭಾಗದಲ್ಲಿ ಈಗಾಗಲೇ 15 ದಿನಗಳ ಹಿಂದೆ ನಡೆದ ರಾಷ್ಟ್ರ ಮಟ್ಟದ ಬಾಕ್ಸ್ ಟೂರ್ನಮೆಂಟ್ ನ ರೂವಾರಿಗಳು ಮತ್ತೆ ತೀರಾ ಶಾರ್ಟ್ ಬಿದ್ದಂತ ಎಸೆತ ಪೋಲ್ ಮಾಡುವಂತ ಯತ್ನ. ಬಿಗ್ ಸಿಕ್ಸರ್ ಡೀಪ್ ಮಿಡ್ ವಿಕೆಟ್ ಕ್ಷೇತ್ರ ವಿಭಾಗದಲ್ಲಿ ದಾಖಲಾಗ್ತಾ ಇದೆ. ದರ್ಶನ್ ತನ್ನ ದರ್ಶನವನ್ನ ತೋರಿಸ್ತಾ ಇದ್ದಾನೆ ಈಗಾಗಲೇ. ಸಾಬೀರ್ ಅವರ ಮಖದಲ್ಲಿ ಮಂದಹಾಸ. ಇನ್ನು 4 ರನ್ನಿನ ಅವಶ್ಯಕತೆ. ಸುಹಾಸ್ ಅವರ ಮಖದಲ್ಲಿ ಈ ಸುಹಾಸ್ ಅವರ ಮಖದಲ್ಲಿ ಷಟ್ಕ. 3 ಎಸೆತಗಳ ಮುಂದೆ 3 ಷಟ್ಕಗಳು ದಾಖಲಾಗ್ತಾ ಇದ್ರೆ ಬಹಳಷ್ಟು ಸೀಸನ್ 3 ಚಾಂಪಿಯನ್ ರವ ಕ್ರಿಕೆಟರ್ಸ್ ಕಬಾಲಿ ನೇತೃತ್ವದ ತಂಡ ಜಯಗೊಳಿಸ್ತಾ ಇದೆ. ದಯಮಾಡಿ ಅವಿಯ ಖರ್ಚು ವೆಚ್ಚಗಳನ್ನೆಲ್ಲ ನೋಡ್ಕೋಬೇಕು. ತುಂಬಾ KSPL ಪ್ರಥಮ ಪಂದ್ಯಾಟದಲ್ಲಿ 18ಕ್ಕೆ 5 ವಿಕೆಟ್ಗಳು ಪತನವಾಗ್ತಾ ಇದೆ ಹಾವೇರಿ. ದಯಮಾಡಿ ವೇದಿಕೆ